ಕೆಲವ್ರು ಹೇಳ್ಬೋದು ವ್ಯಭಿಚಾರ ಮಾಡೋದು ಪಾಪ, ಒಬ್ರು ಚೂರಿ ಚುಚ್ಚೋದು ಪಾಪ, ಒಬ್ರಿಗೆ ಕಳ್ಳತನ ಮಾಡೋದು ಪಾಪ, ಒಬ್ಬರಿಗೆ ನಾವು ಅನೇಕ ಇವೆಲ್ಲವೂ ನಮ್ಮ ತಲೆಗೆ ಅಷ್ಟೇವ. ನಾವಂತೂ ಯಾರಿಗೆ ಚೂರಿ ಚುಚ್ಚಲಿಲ್ಲ, ನಾವ್ ಯಾವ್ದಕ್ಕೂ ಬಿ ಕಳ್ಳತನ ಮಾಡಲಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದ, ಒಳ್ಳೆದನ್ನು ಮಾಡಬೇಕಂತ ನೇಮಿಸ್ಕೊಂಡು ನಾವು ಮಾಡಲಾರ್ದಿದ್ದಾಗ ಅದೇನಾಗ್ತದೆ, ಅವನೇ ಪಾಪಕ್ಕೆ ಒಳಗಾಗಿರ್ತಾನೆ. ಅಂತವ್ರು ಯಾರಿದ್ದಾರೆ ಇಲ್ಲಿ? ಅಂತವ್ರು ಯಾರು? ನನ್ನ ದೇವರಿಗೆ ನಂಬುತ್ತೇನೆ, ದೀಕ್ಷಾಸ್ಥಾನ ತಗೊಳ್ತೇನೆ, ಚರ್ಚಿಗೆ ಬರ್ತೇನೆ, ಸುಳ್ಳು ಮಾತು ಬಾಯಿಂದ ಆಡಲ್ಲ, ದಿನಕ್ಕೆ ಒಂದು ವಾರಕ್ಕೆ ಉಪವಾಸ ಮಾಡುತ್ತೇನೆ, ನಾನು ಭಯಭಕ್ತಿಲಿ ನಡೀತೇನೆ, ನನ್ನ ಗೌರವ ಕೊಡ್ತೇನೆ, ಸೇವಕರನ್ನ ನೋಡಿ ಮರ್ಯಾದೆ ಕೊಡ್ತೇನೆ, ನಾನು ಹಿಂಬಾಲಿಸ್ತೇನೆ, ದೇವರ ಒಂದು ಬೆಸ್ಟ್ ಒಂದು ಯಜ್ಞದ ಕುರಿಯಾಗಿ ನಾನು ಹಿಂಬಾಲಿಸ್ತೇನೆ ಅಂತ ಎಲ್ಲವನ್ನು ಹೇಳ್ಕೊಂಡು ಕಡೆಗೆ ಮತ್ತೆ ಹೋಗಿ ಅಲ್ಲೇ ಗೊಜ್ಜಲ್ಲಿ ಬೀಳ್ತಾರಲ್ಲ, ಅಂತವ್ರಿಗೆ ದೇವರು ಹೇಳ್ತಾನೆ ಗೊತ್ತಾ ಪ್ರಿಯರೇ, ಪಾಪ ಹೊಸಬನಾಗಬೇಕು, ಚೇಂಜ್ ಆಗ್ಬೇಕಂತ ಅಂದು ಪದೇ ಪದೇ ಏನು ಬೀಳ್ತಾರ ನೋಡ್ರಿ, ಅವರು ನಿಜಕ್ಕೂ ಗೊತ್ತಿದ್ದೇ ಪಾಪ ಮಾಡೋರು, ಅವರಿಗೆ ದೇವರು ಅವರಿಗೆ ನರಕ ತೆಗೆದಿಕ್ಕಿರ್ತಾನೆ.